ಸ್ಯಾರಿ ಯಾಕೆ ಅಯ್ಯೋ ಇವಾಗ ಕೇಳಿದ್ಲು ಕಾವೇರಿ. ಏನೋ ಗೊತ್ತಿಲ್ಲ ಮೇಡಮ್, ದಿಸ್ ಇಸ್ ಸರ್ ಆರ್ಡರ್. ನಿಮ್ಮನ್ನು ಬೇಗ ರೆಡಿ ಮಾಡಿ ಕೆಳಗೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ ಅಂದ್ಲು ಲಾವಣ್ಯ. ಸ್ಯಾರಿ ಉಟ್ಕೊಂಡು ಬರೋದಕ್ಕೆ ಹೇಳೋದು ಏನು ಕಾವೇರಿ ಮನಸ್ಸಲ್ಲಿ ಅಂದ್ಕೊಂಡು ಸ್ಯಾರಿ ಬಾಕ್ಸ್ ಓಪನ್ ಮಾಡಿದ್ಲು. ತುಂಬ ಅಂದವಾಗಿದೆ. ಸ್ಯಾರಿ ಯಾಕೆ ಮದುವೆ? ಹೇ ಕಾವೇರಿ, ಸ್ಟಾಪ್ ಥಿಂಕಿಂಗ್ ಟೂ ಮಚ್. ಕಾವೇರಿ ತನ್ನಲ್ಲಿ ತಾನೇ ಆಲೋಚನೆಗಳಿಗೆ ಟೆನ್ಷನ್ ಪಡ್ತಿದ್ರೆ, ಪ್ಲೀಸ್ ಸರ್ ಬೇಗ ನಿಮ್ಮನ್ನು ಬರೋದಕ್ಕೆ ಹೇಳಿದ್ದಾರೆ ಮೇಡಮ್. ಲೇಟ್ ಆದರೆ ಕಾನ್ಸಿಕ್ವೆನ್ಸಸ್ ಡಿಫ್ರೆಂಟ್ ಆಗಿರುತ್ತೆ. ಲಾವಣ್ಯ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಿದೆ. ಕಾವೇರಿ ಜಸ್ಟ್ ತಲೆ ಆಡಿಸಿ ಸೈಲೆಂಟಾಗಿ ವಾಶ್ರೂಮ್ ಕಡೆ ಹೆಜ್ಜೆ ಇಟ್ಲು. ಕಾವೇರಿಗೆ ಇವಾಗ ನಿಜವಾಗಿಯೂ ಪಾರಾಗಬೇಕಂತಿದೆ. ಒಂದು ವೇಳೆ ಅಗ್ನಿವರ್ಮ ತನ್ನ ಮದುವೆ ಮಾಡಿಕೊಂಡ್ರೆ ಮತ್ತು ಅನಿಸಿದ್ದು ಕಾವೇರಿ ಆಲೋಚನೆಗಳೊಂದಿಗೆ ರೆಡಿಯಾದಳು. ಕಾವೇರಿ ರೆಡಿಯಾಗಿ ಹೊರಗಡೆ ಬಂದು ಅಲ್ಲಿನ ಎನ್ವಿರಾನ್ಮೆಂಟ್ ನೋಡುತ್ತಲೇ ಒಂದು ಕ್ಷಣ ಮೌನದಿಂದ ಹಾಗೆ ನಿಂತು ಹೋದಳು. ಕಾವೇರಿಗೆ ಎದುರಿಗೆ ಇವಾಗ ಲಾವಣ್ಯ ಮಾತ್ರ ಅಲ್ಲ, ಕೆಲವು ಸರ್ವೆಂಟ್ಸ್ ಕೂಡ ಇದ್ದಾರೆ. ಅವ್ರು ಇವಾಗಷ್ಟೇ ಬಂದು ಹಾಗಿದ್ದಾರೆ. ಅವರೆಲ್ಲರೂ ಹೆಣ್ಮಕ್ಳೇ. ಎಲ್ಲರೂ ಸಿಂಪಲ್ ಕಾಟನ್ ಕ್ರೀಮ್ ಕಲರ್ ಸ್ಯಾರೀಸ್ ಧರಿಸಿ ವಿನಯವಾಗಿ ಹೆಡ್ ಬೌ ಮಾಡಿ ಕಾವೇರಿಗೆ ವಿಶ್ ಮಾಡಿದ್ರು. ಎಲ್ಲರೂ ಸಿಂಪಲ್ ಬಟ್ ಸ್ಟ್ರಿಕ್ಟ್ ಯೂನಿಫಾರ್ಮ್ ಡ್ರೆಸ್ ಕೋಡ್ನಲ್ಲಿದ್ದಾರೆ. ಕಾವೇರಿ ಜಸ್ಟ್ ತಲೆ ಹಾಡಿಸಿದ್ಲು. ಮೇಡಮ್, ಇವರೆಲ್ಲ ನಿಮ್ಮನ್ನು ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಲಾವಣ್ಯ ತನ್ನ ಮಾತು ಪೂರ್ತಿ ಮಾಡೋ ಮುನ್ನವೇ ಕಾವೇರಿ ತಲೆ ಅಡ್ಡವಾಗಿ ಆಡಿಸಿ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಟ್ರಾ ಗೆಟ್ ಆಫ್ ಆನ್ ಮೀ. ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ, ದಟ್ಸ್ ಇಟ್. ಕಾವೇರಿಗೆ ತನ್ನ ಮುಂದೆ ಎಲ್ಲರೂ ಹಾಗೆ ಎಡ್ಬೌ ಮಾಡ್ಕೊಂಡು ನಿಲ್ಲೋದು ನಿಜಕ್ಕೂ ಇಷ್ಟ ಆಗಲಿಲ್ಲ. ಬಟ್ ತನಗಿಷ್ಟ ಆಗಲಿಲ್ಲ ಅಂತ ಆ ಕ್ರಿಯಲ್ ಅನಿಮಲನ್ನು ಏನು ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಕಾವೇರಿಗೆ 10 ಹೆಜ್ಜೆ ದೂರ ಮೇಂಟೈನ್ ಮಾಡ್ತಾ ಎಲ್ಲರೂ ಮೇನ್ ಹಾಲ್ ಕಡೆ ಬಂದರು. ಸರ್ವೆಂಟ್ಸ್ ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ನೋಟ ನೆಲದ ಮೇಲೆ ಚಾಚಿ ಹೆಡ್ ಡೌನ್ ಮಾಡಿ ತುಂಬ ವಿನಯವಾಗಿ ಸ್ಟಿಫ್ ಆಗಿ ನಿಂತಿದ್ದಾರೆ. ಮಧ್ಯದಲ್ಲಿ ಆಗೋದ ಸರ್ವೆಂಟ್ಸ್ ಹೆಜ್ಜೆಗಳಿಗೆ ಹಿಂದಕ್ಕೆ ತಿರುಗಿ ನೋಡಿದ್ಲು ಕಾವೇರಿ. ಎಲ್ಲರೂ ಮುಖಕ್ಕೂ ಮಾಸ್ಕ್ ಇವೆ. ಲಾವಣ್ಯ ಕೂಡ ಮಾಸ್ಕ್ ಹಾಕ್ಕೊಂಡಿರೋದ್ರಿಂದ ಕಾವೇರಿ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ, ಏನಾಯಿತು, ಯಾಕಾಗೋದ್ರಿ, ವೈ ಯು ಆಲ್ ವೇರ್ ದಟ್ ಮಾಸ್ಕ್ ಅಂತ ತುಂಬ ಕನ್ಫ್ಯೂಸ್ಡ್ ವಾಯ್ಸ್ನಲ್ಲಿ ಕೇಳಿದ್ಲು. ಲಾವಣ್ಯ 2 ಹೆಜ್ಜೆ ಮುಂದಕ್ಕಿಟ್ಟು, ಮೇಡಮ್ ಸರ್ ಪ್ರೆಸೆನ್ಸ್ನ ನಾವು ನಮ್ಮ ಫೇಸನ್ನು ರಿವೀಲ್ ಮಾಡಿ ಓಪನ್ ಆಗಿ ತಿರುಗಬಾರ್ದು. ಇಟ್ಸ್ ಅವರ್ ಸ್ಟ್ರಿಕ್ಟ್ ರೂಲ್. ಆ್ಯಂಡ್ ಈ ಬಂಗ್ಲೆಯಲ್ಲಿ ನಾವು ಸರ್ ಇರೋ ಪ್ಲೇಸ್ ಹತ್ರ ಹೋಗೋದು ನಮಗೆ ರೆಸ್ಟ್ರಿಕ್ಟೆಡ್ ಮೇಡಮ್. ಅದಕ್ಕೆ ಇಲ್ಲೇ ಆಗೋದು, ನೀವು ನಡೀರಿ. ಲಾವಣ್ಯ ತುಂಬ ವ್ಯಂಗ್ಯವಾಗಿ ಹೇಳಿದ್ಲು. ಅಗ್ನಿವರ್ಮ ಏಜ್ ವುಮೆನ್. ಕಾವೇರಿಗೆ ಬಂಗ್ಲೆಗೆ ಬರೋ ಮುನ್ನ ಅವನ ಬಂಗ್ಲೆಯಲ್ಲಿ ಒಬ್ಬಳು ಫೀಮೇಲ್ ಕೂಡ ಇರ್ತಿರಲಿಲ್ಲ. ಇವಾಗ ಫೀಮೇಲ್ ಸರ್ವೆಂಟ್ಸ್ ಇದ್ದರೂ ಕೂಡ ಅವರು ಅವನ ದಾಖಲೆಗೆ ಬರಬಾರ್ದು. ಅದಕ್ಕೆ ಎಲ್ಲರೂ ಹೆಜ್ಜೆಗಳಲ್ಲೇ ನಿಂತು ಹೋದವು. ಮೇಡಮ್ ಪ್ಲೀಸ್. ಲಾವಣ್ಯ ತುಂಬ ವಿನಯವಾಗಿ ಕರೆದು ಕೈ ಬೆರಳುಗಳಿಂದ ಪಾಯಿಂಟ್ ಮಾಡಿ ತೋರಿಸಿದ್ಲು. ಲಾವಣ್ಯ ತೋರಿಸಿದ ಕಡೆ ನೋಡಿ ಮೆಲ್ಲಗೆನೋ ತಿಳಿಯೋದು ಭಯದಿಂದ ಹೆಜ್ಜೆಗಳನ್ನ ಮುಂದಕ್ಕಿಡ್ತಿದ್ದ ಕಾವೇರಿ ಕಣ್ಣಿಗೆ ಅಗ್ನಿವರ್ಮ ಕಾಣಿಸ್ದ. ಅಗ್ನಿವರ್ಮ ಅಪ್ಪರ್ ಬಾಡಿಯಲ್ಲಿ ಡ್ರೆಸ್ ಇಲ್ಲ. ಅವನ ಕಟ್ಟುಮಸ್ತಾದ ಬಾಹುಗಳು ತುಂಬ ಬಲಿಷ್ಠವಾಗಿ ಮೇಲೆದ್ದು ಕಾಣ್ತಿದೆ. ಬಲೆಗೆ ಮಜಲ್ ಹತ್ರ ಓಂಕಾರ ಡಿಸೈನ್ ಟ್ಯಾಟು ಅಂದವಾಗಿದೆ. ಅಗ್ನಿವರ್ಮನ ಬಲಿಷ್ಠವಾದ ಶರೀರಕ್ಕೆ ತುಂಬ ಭಯ ಉಂಟಾಗೋಗಿ ಮಾಡ್ತಿದೆ. ಓಪನ್ ಅಪ್ಪರ್ ಬಾಡಿಯಲ್ಲಿ ಕ್ರೀಮ್ ಕಲರ್ನಲ್ಲಿ ಕಣ್ಗಳಿಗೆ ತುಂಬ ದೃಢವಾಗಿ ಕಾಣಿಸ್ತಿದ್ದರೆ, ಧೋತಿ ಡ್ರೆಸ್ನಲ್ಲಿ ಮತ್ತಷ್ಟು ಆಕರ್ಷಣೀಯವಾಗಿ ಕಾಣಿಸ್ತಿದ್ದಾನೆ. ಬಗಬಗ ಅಂತ ಹುರಿತಿರೋ ಅಗ್ನಿ ಹೋಮ, ತುಂಬ ನಿಷ್ಠೆಯಿಂದ ತುಪ್ಪವನ್ನು ಹೋಮ ಅಗ್ನಿಯಲ್ಲಿ ಹಾಕ್ತಿದ್ದಾನೆ. ಒಮ್ಮೆಲೆ ಆ ಅಗ್ನಿ ಮುಂದೆ ಅವನ್ನ ನೋಡುತ್ತಲೇ ಕಾವೇರಿ ಹಾರ್ಟ್ ಸ್ಪೀಡಾಗಿ ಹೆಚ್ಚಾಗೋಯ್ತು. ತನ್ನ ಆಲೋಚನೆ ನಿಜ ಆಗ್ತಿದೆಯಾ, ಅವನು ಮದುವೆ? ಕಾವೇರಿ ಆಲೋಚನೆಯಿಂದ ಅವನ್ನ ಹಾಗೆ ನೋಡುತ್ತಾ ಉಳಿದೋದ್ಲು. ಅವನ ಮುಂದೆ 4 ಅಡಿ ಎತ್ತು ಶ್ವೇತ ಶಿವಲಿಂಗ ಇದೆ. ರೆಪ್ಪೆ ಬಲಿಸಿದ್ರೆ ಅವಳು ಅವನ ಕಣ್ರೆಪ್ಪೆಗಳಿಂದ ಮುಂದೆ ಮಾಯವಾಗ್ತಾಳೆ ಎಂಬ ಭಯ ಏನೋ. ಹಿ ಕಾಂಟ್ ಟೇಕ್ ಹಿಸ್ ಐಸ್ ಆನ್ ಹರ್. ಕಾವೇರಿ ಬ್ಯೂಟಿಗೆ ಅಡ್ಮೈರ್ ಆಗಿ ಒಂದು ಕ್ಷಣ ಇಬ್ಬರು ಒಬ್ಬರ ಕಣ್ಣುಗಳೊಳಗೆ ಒಬ್ಬರು ನೋಡುತ್ತಾ ಉಳಿದು ಹೋದರು. ಅಗ್ನಿವರ್ಮನ ಕಣ್ಣುಗಳಲ್ಲಿನ ಭಾವಗಳು ತಿಳಿತಿಲ್ಲ. ಆದರೆ ಕಾವೇರಿ ಕಣ್ಣುಗಳಲ್ಲಿ ಮಾತ್ರ ಎಲ್ಲೋ ಸಣ್ಣ ಆತಂಕ. ಅಗ್ನಿವರ್ಮ ಕಾವೇರಿನ ಅವನ ಹತ್ರಕ್ಕೆ ಬರುವಂತೆ ಕಣ್ಣಲ್ಲೇ ಸನ್ನೆ ಹೇಳಲು ಕಾವೇರಿ ತಿಳಿಯದೇ ತಲೆ ಅಡ್ಡವಾಗಿ ಆಡಿಸಿ ಮೆಲ್ಲಗೆ ಹೆಜ್ಜೆಗಳನ್ನ ಹಿಂದಕ್ಕಿಟ್ಲು. ಲಿಂಗದ ಮುಂದೆ ದೇವಿ ನೋಡೋದಕ್ಕೆ ಅಂದವಾಗಿದ್ದರು. ಅಗ್ನಿವರ್ಮ ಅಗ್ನಿ ಮುಂದೆ ಕೂತ್ಕೊಂಡು ನಿಷ್ಠೆಯಿಂದ ಪೂಜೆಗಳನ್ನ ಮಾಡ್ತಿದ್ರೆ, ಆ ರಾವಣ ಎಂಪೈರ್ನಲ್ಲಿ ರಾವಣ ಅವತಾರ ಕೂಡ ದೇವರಿಗೆ ಪೂಜೆಗಳನ್ನ ಮಾಡ್ತಾರಾ ಎಂಬ ಆಲೋಚನೆ ಬಂದಿತ್ತು. ಕಾವೇರಿ ಬರೋದನ್ನು ಗಮನಿಸಿದ ಅಗ್ನಿವರ್ಮ ಒಮ್ಮೆಲೆ ಕಣ್ತೆರೆದು ಕಾವೇರಿಯನ್ನು ನೋಡ್ದ. ಅವನ ನೋಟಕ್ಕೆ ಬಂದ ಕ್ಷಣ ಕಾವೇರಿಯ ಶ್ವಾಸ ಏರುಪೇರಾಗಿ ಮೆಲ್ಲಗೆ 2 ಹೆಜ್ಜೆ ಹಿಂದಕ್ಕಿಟ್ಲು. ನ್ಯಾಚುರಲ್ ಆಗಿ ಮುಖಕ್ಕೆ ಅಂತ ಮೇಕಪ್ ಇಲ್ಲದೆ ಸೀರಿಯಲ್ ಅಂದವಾಗಿ ಮಿನುಗಿ ಅವನನ್ನು ಮೈಕದೊಳಗೆ ತಳ್ತಿರೋ ಕಾವೇರಿಯನ್ನು ನೋಡಿದ ಅಗ್ನಿವರ್ಮ ಹಾಗೆ ನೋಡ್ತಾ ಉಳಿದು ಹೋದ. ಅಗ್ನಿವರ್ಮ ಒಂದು ಇವಿಲ್ ಸ್ಮೈಲಿಂದ ಅವಳನ್ನ ಒಂದು ಲುಕ್ ನೀಡಿ ಕಣ್ಣು ಮುಚ್ಕೊಂಡು ಅವನ ಮುಂದೆ ಇರೋ ಹೋಮಕ್ಕೆ ನಮಸ್ಕರಿಸ್ಕೊಂಡು ಮೇಲಕ್ಕೆದ್ದ. ಒಬ್ಬ ರಾವಣನಿಗೆ ದೇವರ ಭಕ್ತಿ ಇದೆ ಅಂದರೆ ಏನೋ ಅಂದ್ಕೊಳ್ತಿದ್ರು. ಆದರೆ ರಿಯಾಲಿಟಿಯಲ್ಲಿ ನೋಡ್ತಿದ್ರೆ ಹಾರ್ಟ್ ಸ್ಪೀಡಾಗಿ ಹೊಡ್ಕೊತಿದೆ.
ಅದು ಯಾಕೆ ಭಯಕ್ಕೋ ಏನೋ ಗೊತ್ತಿಲ್ಲ, ಕಾವೇರಿ ನೆಲದ ಕಡೆ ನೋಟವನ್ನು ನೆಟ್ಬಿಟ್ಲು. ಅಗ್ನಿವರ್ಮ ಕಾವೇರಿ ಹತ್ರಕ್ಕೆ ಬಂದ. ಸೀರಿಯಲ್ ಕಾವೇರಿ ನ್ಯಾಚುರಲಾಗಿ ಕಾಣಿಸ್ತಿದ್ರೆ ಇವಾಗಲೇ ತನ್ನ ತೋಳಿನಲ್ಲಿ ಬಂಧಿಸಿ ಯಾರಿಗೂ ಕಾಣಿಸ್ತಂತೆ ಅವನಲ್ಲೇ ಮುಚ್ಕೊಬೇಕು ಅಂತ ಅನ್ನಿಸ್ತಿದೆ. ಕಾವೇರಿಯನ್ನು ನೋಡುತ್ತಲೇ ಬರೋ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಲಿಟಲ್ ಮೌಸ್ ತುಂಬ ಅಡ್ಮೈರ್ ಆಗಿ ಮರ್ಮರಿಂಗ್ ಟೋನಲ್ಲಿ ಕರೆದ. ಕಾವೇರಿ ನೆಲದ ನೋಟದಿಂದ ಮೆಲ್ಲ ಕಣ್ಣೆತ್ತಿ ಅವನನ್ನು ನೋಡಿದ್ಲು. ಅಗ್ನಿವರ್ಮನ ಕುತ್ತಿಗೆಯಲ್ಲಿ ರುದ್ರಾಕ್ಷಿಗಳ ಮಾಲೆ, ಹಣೆಯಲ್ಲಿ ವಿಭೂತಿ, ನಿಜವಾದ ರುದ್ರನಂದು ಕಾಣಿಸ್ತಿದ್ದಾನೆ. ಅಗ್ನಿವರ್ಮ ಮೆಲ್ಲಗೆ ಅವನ ಕೈಗಳನ್ನ ಅವಳ ನಡುವಿನ ಮೇಲಕ್ಕೆ ತರೆತ್ಲೆ ಒಮ್ಮೆಲೆ ಕಾವೇರಿಯ ಇದೆ ಜಲ್ಲಂತೂ. ಅವನ ಕಾವೇರಿಯನ್ನು ಅವನ ಎರಡೂ ಕೈಗಳಲ್ಲಿ ಎತ್ಕೊಂಡು ಹೋಮ ಅಗ್ನಿ ಹತ್ರ ಅವನ ಪಕ್ಕದಲ್ಲಿ ಕೂರಿಸ್ಕೊಂಡ. ಕಾವೇರಿ ನಿಜಕ್ಕೂ ಏನೂ ಅರ್ಥ ಆಗದೆ ಗೊಂದಲದ ಮುಖದಿಂದ ದೇವರ ಕಡೆ ಪಕ್ಕದಲ್ಲಿದ್ದ ರಾವಣ ಅವತಾರದಲ್ಲಿರೋ ರುದ್ರನ ಕಡೆ ನೋಡ್ತಿದ್ರೆ ಕಾವೇರಿ ಕೈಯಲ್ಲಿ ಆಗ್ತಾನೇ ಇಲ್ಲ. ಅಗ್ನಿವರ್ಮ ಅಂತ ಕರೆದ್ಲು. ಎಸ್ ಲಿಟಲ್ ಮೌಸ್. ಕಾವೇರಿ ಕೈಯನ್ನು ಅವನ ಕೈಗಳಿಗೆ ತಗೊಳ್ತಾ ಅಗ್ನಿಗೆ ತುಪ್ಪ ಹಾಕ್ತಾ ತನ್ನ ಕಡೆ ನೋಡ್ದ ಅಗ್ನಿವರ್ಮ. ವಾಟ್? ಅಗ್ನಿವರ್ಮನ ನೋಡಿ ಏನಾದರೂ ಕೇಳಬೇಕಂದ್ರೆ ಈ ದಿನ ಯಾಕೋ ಆಗ್ತಿಲ್ಲ. ಅವಳಲ್ಲಿ ಇದು ಯಾಕೆ ಆಗ್ತಿದೆಯೋ ಅರ್ಥ ಆಗ್ತಿಲ್ಲ. ಅಗ್ನಿವರ್ಮನಿಗೆ ಅವಳು ಕೇಳ್ತಿರೋದು ಅರ್ಥ ಆಯಿತೋ ಏನೋ. ಯು ಆರ್ ಕಂಪ್ಲೀಟ್ಲಿ ಮೈನ್ ಲಿಟಲ್ ಮೌಸ್, ದಟ್ಸ್ ವೈ ಈ ದಿನ ನಮ್ಮಿಬ್ಬರು ಸೇರಿ ಈ ರುದ್ರಯಜ್ಞ ಮಾಡ್ತಿದ್ದೀವಿ ಅಂತ ಹೇಳ್ತಾ ಅಮ್ಮನವ್ರ ಪಾದಗಳ ಹತ್ರ ಇದ್ದು ಕುಂಕುಮ ತೆಗೆದು ಕಾವೇರಿಯ ಹಣೆಯಲ್ಲಿ ಇಟ್ಟನು ಅಗ್ನಿವರ್ಮ. ಅಗ್ನಿವರ್ಮ ಹಾಗೆ ಹಣೆ ಮೇಲೆ ಬೊಟ್ಟಿಡೋ ಅಷ್ಟರಲ್ಲಿ ಒಮ್ಮೆಲೆ ಕಣ್ಣು ದೊಡ್ಡದು ಮಾಡಿ ಅವನನ್ನು ನೋಡಿದ್ಲು ಕಾವೇರಿ. ನಿಜಕ್ಕೂ ಹೊಸನಲ್ಲಿ ಬೊಟ್ಟು ಇಟ್ಟರೆ ಅರ್ಥ ತಿಳಿತಾ ಈ ರಾವಣನಿಗೆ, ಆದರೂ ಹಾಗೆ ಹೇಗೆ ಕಾವೇರಿ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಆದರೆ ಹೊರಗಡೆ ಕೇಳಲಿಲ್ಲ. ಅಗ್ನಿವರ್ಮ ಒಟ್ಟು ಪೂಜೆ ಆದ ನಂತರ ಕಾವೇರಿ ಕಡೆ ತಿರುಗಿ ಲಿಟಲ್ ಮೌಸ್, ಈ ದಿನದಿಂದ ನಿನ್ನ ಪಾಸ್ಟ್ ಲೈಫೆಲ್ಲ ಮರೆತು ಬಿಡಬೇಕು. ನಿನಗೆ ನಾನು ಬಿಟ್ಟರೆ ಇನ್ಯಾರೂ ಇಲ್ಲ. ಹಾಗಲ್ಲದೆ ನಾನು ಈ ಬಾರಿಯೂ ತಪ್ಪಿಸ್ಕೊಳ್ತೀನಿ. ನನಗೆ ನನ್ನ ಫ್ಯಾಮಿಲಿ ಇದೆ ಅಂತ ಹಾರಾಡಿದ್ರೆ ಮಾತ್ರ ಹೇಳ್ತಾ ಅಗ್ನಿವರ್ಮ ಒಂದು ಕ್ಷಣದವರೆಗೆ ಸೈಲೆಂಟಾಗಿ ಕಾವೇರಿ ಕಣ್ಣುಗಳೊಳಗೆ ನಿನಗೆ ನಾನು ಬಿಟ್ಟರೆ ಇನ್ಯಾರೂ ಇಲ್ಲದ ಹಾಗೆ ಮಾಡ್ತೀನಿ. ಅಗ್ನಿವರ್ಮ ತುಂಬ ಬೋಲ್ಡ್ ವಾಯ್ಸ್ನಲ್ಲೇ ಹೇಳ್ದ. ಈ ದಿನದಿಂದ ನಾನೇ ನಿನ್ನ ಫ್ಯಾಮಿಲಿ, ನಾನೇ ನಿನ್ನ ಬಾಸ್, ನಾನೇ ನಿನ್ನ ನೈಟ್ಮೇರ್, ನಾನು ನಿನ್ನ ಡಿಸೈನರ್, ನಾನು ನಿನ್ನ ಎವ್ರಿಥಿಂಗ್. ನಿನ್ನ ಹೆಸರು ಕೂಡ ಮರೆತು ಬಿಡು. ಯು ಆರ್ ಜಸ್ಟ್ ಮೈನ್ ಲಿಟಲ್ ಮೌಸ್. ತುಂಬ ಕೋಲ್ಡ್ ಟೋನಲ್ಲಿ ಬೋಲ್ಡಾಗಿ ಹೇಳ್ದ. ಆದರೆ ಕಾವೇರಿ ಈ ದಿನವೇ ಸಿದ್ದು ಹತ್ರಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ಲು. ಆ ಕ್ಷಣ ಅಗ್ನಿವರ್ಮನ ನೋಡ್ತಿದ್ರೆ ಕಾವೇರಿ ಇನ್ನು ಜಲ್ಲಂತು. ಅಗ್ನಿವರ್ಮ ಕಾವೇರಿಯನ್ನು ಶಿವಲಿಂಗದ ಕಡೆ ತಿರುಗಿಸಿ ಕಾವೇರಿ ಕೈಗಳೊಂದಿಗೆ ಅವನ ಕೈಗಳನ್ನ ಜೊತೆ ಮಾಡಿ ಲಿಟಲ್ ಮೌಸ್ ವಾಯ್ಸ್ನಲ್ಲಿ ಸ್ಮೂತ್ನೆಸ್ ಕಾಣಿಸ್ತಿದೆ. ಆದರೆ ಆ ಸ್ಮೂತ್ನೆಸ್ನಲ್ಲಿ ಕೂಡ ಏನೋ ತಿಳಿಯದ ವೈಬ್. ಅಗ್ನಿವರ್ಮ ಅವನ ತಲೆಯನ್ನು ಮೆಲ್ಲಗೆ ಅವಳ ಕುತ್ತಿಗೆಯಲ್ಲಿ ವಾಲಿಸುತ್ತಲೇ ಅವನ ಬೆಚ್ಚಗಿನ ಶ್ವಾಸವು ತಗಲಿ ಕಾವೇರಿಯ ಮೈಯೆಲ್ಲ ಪುಲಕಿತಗೊಂಡು ಸ್ಪೀಡಾಗಿ ಅವಳು ಗಟ್ಟಿಯಾಗಿ ಕಣ್ಣನ್ನು ಮುಚ್ಕೊಂಡ್ಳು. ನೀನು ನನ್ನವಳಾಗೆ ಇರಬೇಕು ಅಂತ ದೇವರಿಗೆ ನಮಸ್ಕಾರ ಹಾಕು ಲಿಟಲ್ ಮೌಸ್, ಅದರ್ವೈಸ್ ದ ಕ್ಯಾಟ್ ವಿಲ್ ಕ್ಯಾಚಸ್ ದ ಲಿಟಲ್ ಮೌಸ್ ಮೌತ್. ಕಾವೇರಿ ಕಿವಿಯಲ್ಲಿ ಅಗ್ನಿವರ್ಮ ಸಣ್ಣದಾಗೊಣಗತ್ಲೆ. ಯಾಕೋ ತಿಳಿಯೋದು ಕಾವೇರಿ ಕೆನ್ನೆಗಳು ಕೆಂಪಾಗೋದವು. ಪೂಜೆ ಮುಗಿದ ನಂತರ ಅಗ್ನಿವರ್ಮ ಅವನೆರಡು ಕೈಗಳಲ್ಲಿ ಕಾವೇರಿ ನಿಂತ್ಕೊಂಡು ನೇರವಾಗಿ ಡೈನಿಂಗ್ ಟೇಬಲ್ ಹತ್ರ ಬಂದಾಗ ಅಲ್ಲಿದ್ದ ಸರ್ವೆಂಟ್ಸ್ ಎಲ್ಲರೂ 10 ಹೆಜ್ಜೆ ಹಿಂದಕ್ಕಿಟ್ಟು ತಲೆ ಕೆಳಗೆ ಮಾಡಿದ್ರು. ಅವರೆಲ್ಲರೂ ಯಾಕಾಗಿ ಬಿಹೇವ್ ಮಾಡ್ತಿದ್ದಾರೋ ಕಾವೇರಿ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ಅಗ್ನಿವರ್ಮ ಅವನ ಒಡಲಲ್ಲಿ ಕೂರಿಸ್ಕೊಳತ್ಲೆ ಹೆಡ್ನಿಂದ ಫುಟ್ವರೆಗೆ ಫುಲ್ಲಾಗಿ ಕ್ಲಾತ್ನಿಂದ ಕವರ್ ಮಾಡ್ಕೊಂಡು ಓನ್ಲಿ ಐಸ್ ಕಾಣಿಸೋ ಹಾಗಿದ್ದ ಒಬ್ಬ ಸರ್ವೆಂಟ್ ಕೈಯಲ್ಲಿ ವಾಟರ್ ಹಿಡ್ಕೊಂಡು ಹಿಟ್ಟನ್ನು ಪೂರ್ತಿಯಾಗಿ ಬೋವ್ ಮಾಡಿ ನಡುಗೋ ಕೈಗಳಿಂದ ನಿಲ್ಲತ್ಲೆ ಅಗ್ನಿವರ್ಮ ಕೈ ತೊಳೆಯೋದಕ್ಕೆ ಮುಂದಕ್ಕಿಟ್ಟ ಆ ಸರ್ವೆಂಟ್ ನಡುಗ್ತಾ ವಾಟರ್ ಹಾಕ್ತಾ ಸಣ್ಣದಾಗಿ ಕೆಮ್ಮು ಬಂದು ಹೆಡ್ಡನ್ನು ಮೇಲೆ ಕೆತ್ತಿ ಕೆಮ್ಮದ. ಅಷ್ಟೇ, ಎಲ್ಲ ಸರ್ವೆಂಟ್ಸ್ನಲ್ಲಿದ್ದ ನಡುಕ ಇವಾಗ ಭಯವಾಗಿ ಬದಲಾಯಿತು. ಇವಾಗ ಏನಾಗುತ್ತೋ ಎಲ್ರಿಗೂ ಗೊತ್ತು. ಅಗ್ನಿವರ್ಮನ ಕೋಪಕ್ಕಷ್ಟೇ ಅಲ್ಲ, ಅವನ OCDಗೆ ಎಲ್ಲರೂ ತುಂಬ ಭಯಪಡ್ತಾರೆ. ಅದಕ್ಕೆ ಅವನ ಮುಂದಕ್ಕೆ ಹೋಗಬೇಕಂದ್ರೆ ಬಾಡಿ ಪೂರ್ತಿ ಕವರ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರ ನೋಟವನ್ನು ಗಮನಿಸಿದ ಕಾವೇರಿ ತಿಳಿಯದೆ ಹಿಂದಕ್ಕೆ ತಿರುಗಿ ಅಗ್ನಿವರ್ಮನ ಮುಖ ನೋಡಿದ್ಲು. ಅಗ್ನಿವರ್ಮನ ಮುಖ ನೋಡಿದಾಗ ಕಾವೇರಿಯಲ್ಲೂ ಭಯ ಉಂಟಾಯಿತು. ಅವನ ಮುಖದಲ್ಲಿ ಕೋಪ ತುಂಬ ಸ್ಪಷ್ಟವಾಗಿ ತಿಳಿತಿದೆ. ಸರ್ವೆಂಟ್ ಭಯಕ್ಕೆ ಶಿವರ್ ಆಗ್ತಾ ಇದ್ದರೆ ಅಗ್ನಿವರ್ಮ ಕೈ ಅಡ್ಡ ತೋರಿಸಿ ಒಂದು ಲುಕ್ ನಿಖಿಲ್ ಕಡೆ ನೋಡಿ ಕಾವೇರಿಯನ್ನು ಅವನ ಒಡಲಿನಿಂದ ಮೇಲೆ ಕೆಪ್ಪಿಸಿ ಅವಳು ಎದ್ದು ನಿಲ್ಲತ್ಲೆ. ಆ ಸರ್ವೆಂಟ್ ಕಣ್ಣಲ್ಲಿ ನೀರಿಟ್ಕೊಂಡು ಅಗ್ನಿವರ್ಮನ ಕಾಲುಗಳ ಮೇಲೆ ಬಿದ್ದು, ನಾನು ಬೇಕು ಅಂತ ಮಾಡಿಲ್ಲ, ಪ್ಲೀಸ್ ಫಾರ್ಗಿವ್ ಮೀ ಪ್ಲೀಸ್ ಅಂತ ಬೇಡ್ಕೊಂಡ. ಆದರೂ ಅಗ್ನಿವರ್ಮನಲ್ಲಿ ಅಣು ಮಾತ್ರವೂ ಕರುಣೆ ಕಾಣಿಸ್ಲಿಲ್ಲ. ಆ ಸರ್ವೆಂಟ್ ಇನ್ನೊಂದು ಆಪ್ಷನ್ ಸಿಗದೆ ಪಕ್ಕದಲ್ಲಿದ್ದ ಕಾವೇರಿ ಕಾಲು ಮುಟ್ಟುತ್ತಲೇ ಅಗ್ನಿವರ್ಮನೊಳಗಿದ್ದ ಕ್ರೂಯಲ್ ರಾವಣ ಅವತಾರ ಹೊರಗಡೆ ಬಂದೇ ಬಿಡ್ತು.
ಪಕ್ಕದಲ್ಲಿದ್ದ ಗಾಜಿನ ವಾಟರ್ ಜಗ್ನಿಂದ ಸರ್ವೆಂಟ್ ತಲೆ ಮೇಲೆ ಹೊಡೆದ ಅಗ್ನಿವರ್ಮ. ನಿನ್ನ ಡರ್ಟಿ ಹ್ಯಾಂಡ್ಸಿಂದ ನಾನು ಲಿಟಲ್ ಮೌಸನ್ನು ಮುಟ್ಟೋ ರೈಟ್ಸ್ ನೀನು ಯಾವನ್ ಕೊಟ್ಟ? ಹಾಂ, ಹೌ ಡೇರ್ ಯು ಟು ಟಚ್ ಮೈ ಗರ್ಲ್? ಅಗ್ನಿವರ್ಮನ ವಾಯ್ಸ್ ತುಂಬ ಹಾಡಾಗಿ ಕೇಳಿಸ್ತಿದೆ. ಅವನ ಆ ಧ್ವನಿ ಹಾಲ್ ಇಡೀ ಪ್ರತಿಧ್ವನಿಸ್ತಿದೆ. ಅಗ್ನಿವರ್ಮನಲ್ಲಿರುವ ಕ್ರೂಯಲ್ ರಾವಣನನ್ನು ನೋಡುತ್ತಲೇ ಕಾವೇರಿಯಲ್ಲಿ ಭಯ ಶುರುವಾಗೋಯಿತು. ತನ್ನ ಮುಂದೆಯೇ ತಲೆಯಿಂದ ರಕ್ತ ಬರ್ತಿರುವಂಥ ಸರ್ವೆಂಟ್. ಅಗ್ನಿವರ್ಮನಿಗೆ ಸೌಂಡ್ ಇಷ್ಟ ಆಗಲ್ಲ ಅಂತ ಬಾಯಿ ಮೇಲೆ ಕೈ ಇಟ್ಕೊಂಡು ನೋವನ್ನು ಭರಿಸುತ್ತಾ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ ಆ ಸರ್ವೆಂಟ್. ಐ ಡೋಂಟ್ ವಾಂಟ್ ದಿಸ್ ಟೈಪ್ ಆಫ್ ಡರ್ಟಿ ಪೀಪಲ್ ಇನ್ ಮೈ ಪ್ಲೇಸ್. ಅಗ್ನಿವರ್ಮ ಕೋಪದಿಂದ ನಿಖಿಲ್ ಕಡೆ ನೋಡಿ ಸರ್ವೆಂಟನ್ನು ತೋರಿಸ್ತಾ ಅಂದ. ನಿಖಿಲ್ ಹೆಡ್ ಬೌ ಮಾಡಿ ಎಸ್ ಸರ್ ವಿನಯವಾಗಿ ಉತ್ತರವನ್ನು ನೀಡಿದ. ಅಗ್ನಿವರ್ಮ ಕಾವೇರಿ ಕಡೆ ತಿರುಗಿ ಅವಳ ನಡುವನ್ನು ಮುಟ್ತಾ ಹತ್ತಿರ ಕೇಳಿಕೊಂಡು ಹಣೆಯಲ್ಲಿ ಮುತ್ತಿಟ್ಟು ಕ್ಲೀನ್ ಯುವರ್ ಸೆಲ್ಫ್ ನೀಟ್ಲಿ ಆ್ಯಂಡ್ ವೇರ್ ಅನದರ್ ಸ್ಯಾರಿ ಲೈಕ್ ದಿಸ್ ಓನ್ಲಿ. ಅಗ್ನಿವರ್ಮ ಆರ್ಡರ್ ಪಾಸ್ ಮಾಡಲಿಂದ ದೊಡ್ಡ ದೊಡ್ಡ ಹೆಜ್ಜೆಗಳಿಂದ ಹೊರಟು ಹೋದ. ಕಾವೇರಿ ಕ್ಷಣ ಕಾಲ ಹಾಗೆ ನಿಂತು ಹೋದ್ಲು. ಇಷ್ಟ ಲಾವಣ್ಯ ಕಾವೇರಿಗೆ ಎದುರಾಗಿ ಬಂದು 2 ಹೆಜ್ಜೆ ದೂರ ಮೇಂಟೈನ್ ಮಾಡಿ ಮೇಡಮ್ ಸಣ್ಣದಾಗಿ ಕರೆದ್ಲು. ಪಾಪ ಅಲ್ಲಿ ಸರ್ವೆಂಟ್ಗೆ ನಡೆದ ಇನ್ಸಿಡೆಂಟ್ ನೋಡಿದ ನಂತರ ಅಲ್ಲಿರೋ ಯಾರ ಗಂಟಲಿನಿಂದಲೂ ಮಾತು ಸರಿಯಾಗಿ ಹೊರಗಡೆನೇ ಬರ್ತಿಲ್ಲ. ಮೇಡಮ್ ಲಾವಣ್ಯ ತನ್ನನ್ನು ತಾನು ಕೂಲ್ ಮಾಡಿಕೊಂಡು ಕಾವೇರಿಯನ್ನು ಮತ್ತೆ ಕರೆದ್ಲು. ಆಲೋಚನೆಯಲ್ಲಿದ್ದ ಕಾವೇರಿ ಗಾಬರಿ ಪಡ್ತಾ ಹಾಂ ಅಂದ್ಲು. ಸರ್ ಬರೋಷ್ಟರಲ್ಲಿ ನೀವು ಲಾವಣ್ಯ ಮಾತು ಪೂರ್ತಿ ಮಾಡುವಷ್ಟರಲ್ಲೇ ಕಾವೇರಿ ಕೈ ಅಡ್ಡ ತೋರಿಸಿ ಐ ನೋ ಇಟ್ ತುಂಬ ಅಸಹನೆಯಿಂದ ಅಂದ್ಲು. ಪ್ರತಿ ಬಾರಿ ಎಲ್ಲರೂ ತನಗೆ ಕ್ಲೀನ್ ಯುವರ್ ಸೆಲ್ಫ್ ಡರ್ಟಿ ಅಂತ ಅಂತಿದ್ರೆ ತುಂಬ ವಿಚಿತ್ರ ಅನ್ನಿಸ್ತಿದೆ ಇವಳಿಗೆ. ಬೇಗ ಸಿದ್ದುವನ್ನು ಯಾವುದೋ ಒಂದು ರೀತಿ ಮೀಟ್ ಆಗಬೇಕು, ಇಲ್ದಿದ್ರೆ ನಾನು ಬದುಕಿದ್ದೀನಿ ಅನ್ನೋ ಇನ್ಫಾರ್ಮೇಷನ್ ಆದರೂ ಅವ್ರಿಗೆ ಯಾವುದೋ ಒಂದು ವಿಧವಾಗಿ ತಿಳಿಯೋ ಹಾಗೆ ನಾವು ಮಾಡಬೇಕು ಅಂತ ಅಂದ್ಕೊಳ್ತಾ ರೂಮ್ ಒಳಗೆ ಹೋಗಿ ಫ್ರೆಶ್ ಆಗಿ ಹೊರಗಡೆ ಬರೋಗಲೇ ಕೈಗಳಲ್ಲಿ ಮತ್ತೊಂದು ಅಂದವಾದ ಸೀರೆಯೊಂದಿಗೆ ನಿಂತಿದ್ಲು ಲಾವಣ್ಯ. ಲಾವಣ್ಯ, ನಾನು ಈ ಸ್ಯಾರಿ ಉಟ್ಕೊಳ್ತಿದ್ರೆ ಏನಾಗುತ್ತೆ? ಕಾವೇರಿ ತುಂಬ ಕೂಲ್ ವಾಯ್ಸ್ನಲ್ಲಿ ಕೇಳ್ತಾ ಬೆಡ್ ಮೇಲೆ ಕೂತ್ಲು. ಮೇಡಮ್ ಯು ಹ್ಯಾವ್ ಟು ವೇರ್ ದಿಸ್ ಸ್ಯಾರಿ, ಮಾಸ್ಟರ್ ಆರ್ಡರ್ ಇದು. ಅಲ್ಲ, ನಿಮ್ಮ ಮಾಸ್ಟರ್ ಆರ್ಡರನ್ನು ನಾನು ಕ್ರಾಸ್ ಮಾಡಿದ್ರೆ? ಕಾವೇರಿ ಬ್ರೈನ್ನಲ್ಲಿ ಯಾವುದೋ ಪ್ಲ್ಯಾನ್ನಿಂದ ಕೈಗಳನ್ನ ಹಿಂದಕ್ಕೆ ವಾಲಿಸ್ತಾ ಅಂದ್ಲು. ಮೇಡಮ್ ಐ ಆಮ್ ಯುವರ್ ಟೇಕ್ ಕೇರ್. ನೀವು ಸರ್ ಆರ್ಡರನ್ನು ಕ್ರಾಸ್ ಮಾಡಿದ್ರೆ ಆ ಪನಿಷ್ಮೆಂಟ್ ನನಗೆ ಬರುತ್ತೆ ಮೇಡಮ್. ಲಾವಣ್ಯಳ ಗಂಟಲಿನಲ್ಲಿ ನಡುಕ ತುಂಬಾ ಸ್ಪಷ್ಟವಾಗಿ ತಿಳಿತಾ ಇದೆ ಕಾವೇರಿಗೆ. ಕಾವೇರಿಗೂ ಕೂಡ ಅದೇ ಬೇಕು, ಇಲ್ದಿದ್ರೆ ತಾನು ಅಂದ್ಕೊಂಡಿದ್ದು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬರ ಎಮೋಷನ್ಸ್ ಜೊತೆ ನಿಜಕ್ಕೂ ಆಟ ಆಡಬಾರ್ದು. ಬಟ್ ತನಗೆ ದಾರಿಗಳನ್ನೆಲ್ಲ ಬಂಧಿಸ್ಬಿಟ್ಟಿದ್ದಾನೆ ಆ ರಾವಣ. ಇನ್ನು ಇದೇ ಒಂದು ದಾರಿ ಉಳಿದಿರೋದು. ಲಾವಣ್ಯ, ನನ್ನನ್ನು ಒಂದು ಮೇಡಮ್ ಥರ ಅಲ್ಲದೆ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡು. ಈ ಟೈಮ್ನಲ್ಲಿ ನೀನು ಮಾತ್ರ ನನಗೆ ಹೆಲ್ಪ್ ಮಾಡಬಲ್ಲೆ. ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಲಾವಣ್ಯ. ಕಾವೇರಿ ಹೇಳ್ತಿರೋದು ಲಾವಣ್ಯಗೆ ಅರ್ಥ ಆಗದೆ ಐ ಡಿಡಂಟ್ ಗೆಟ್ ಇಟ್ ಮೇಡಮ್ ಸಣ್ಣದಾಗಿ ವಿನಯವಾಗಂದ್ಲು ಲಾವಣ್ಯ. ಯು ಹ್ಯಾವ್ ಟು ಮೀಟ್ ಮೈ ಫ್ಯಾಮಿಲಿ ಲಾವಣ್ಯ. ಕಾವೇರಿ ಲಾವಣ್ಯ ಕೈಗಳನ್ನ ಹಿಡ್ಕೊಂಡಂದ್ಲು. ಮೇಡಮ್ ಏನು ಮಾತಾಡ್ತಿದ್ರಿ ಮೇಡಮ್? ಲಾವಣ್ಯ ಅಷ್ಟು ಸಡನ್ ಶಾಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಶ್ಚರ್ಯವಾಗಿ ರಿಯಾಕ್ಟ್ ಆಗ್ತಿರೋ ಲಾವಣ್ಯ ಕೈಯೊಳಗಿಂದ ಸೀರೆಯನ್ನು ತೆಗೆದುಕೊಳ್ತಾ ಬಿಹೇವ್ ಲೈಕ್ ಅನ್ ಅಬ್ನಾರ್ಮಲ್ ಲಾವಣ್ಯ. ಯುವರ್ ಬಾಸ್ ಇಸ್ ವಾಚಿಂಗ್ ಹಸ್. ಹಿಸ್ ಐಸ್ ಇಸ್ ಆನ್ ಮೀ. ಕಾವೇರಿ ಡೌಟ್ ಬರದ ಹಾಗೆ ಸೀರೆ ನೋಡ್ತಾ ಆ್ಯಕ್ಟ್ ಮಾಡ್ತಾ ಅಂದ್ಲು. ಪ್ಲೀಸ್ ಡೂ ದಿಸ್ ಫೇವರ್ ಟು ಮೀ ಲಾವಣ್ಯ. ಕಾವೇರಿ ಸೀರೆ ಬೆಡ್ ಮೇಲೆ ಇಡ್ತಾ ಅಂದ್ಲು. ಕ್ಯಾಮರಾದಿಂದ ತನ್ನನ್ನು ವಾಚ್ ಮಾಡ್ತಿರೋ ಅಗ್ನಿವರ್ಮನಿಗೆ ಡೌಟ್ ಬರದ ಹಾಗೆ ಆ್ಯಕ್ಟ್ ಮಾಡ್ತಿದ್ದಾಳೆ ಕಾವೇರಿ. ಆದರೆ ಲಾವಣ್ಯ ಕೈಗಳಲ್ಲಿ ನಡುಕ ಶುರುವಾಯಿತು. ಪ್ಲೀಸ್ ಮೇಡಮ್, ಇಂಥವು ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಾವಣ್ಯ ನಾರ್ಮಲ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಲಾವಣ್ಯ ಪ್ಲೀಸ್ ಈ ಒಂದು ಫೇವರ್ ಮಾಡು. ನಿಮ್ಮ ಸರ್ ಏನು ಹೇಳಿದರೆ ಅದು ನಾನು ಮಾಡ್ತೀನಿ. ಕಾವೇರಿ ಬೆಡ್ ಮೇಲೆ ಕೂರ್ತಾ ಇಂಥ ಎಕ್ಸ್ಪ್ರೆಷನ್ ಇಲ್ಲದೆಯೇ ಅಂದ್ಲು. ಮೇಡಮ್, ಬಾಸ್ ಹತ್ರ ಏನನ್ನು ಹೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಇಂತಹ ಮಾತುಗಳನ್ನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂತ ತಿಳಿದ್ರೆ ಸಾಕು.
ನನ್ನ ಸಾವು ಕೂಡ ತುಂಬ ಭಯಂಕರವಾಗಿರುತ್ತೆ ಮೇಡಮ್. ಕಣ್ಣಲ್ಲಿ ನೀರಿಳಿಸಿದ್ಲು ಲಾವಣ್ಯ. ಹೇ ಲಾವಣ್ಯ, ಪ್ಲೀಸ್ ಬಿಹೇವ್ ಲೈಕ್ ಅ ನಾರ್ಮಲ್. ಇವಾಗ ಕಾವೇರಿಗೆ ಲಾವಣ್ಯ ಕಣ್ಣಲ್ಲಿ ನೀರು ನೋಡ್ತಿದ್ರೆ ಭಯ ಆಗ್ತಾ ಇದೆ. ನನಗೆ ತಿಳಿದು ನಾವು ಮಾತಾಡೋ ಮಾತುಗಳು ಕೂಡ ಮಾಸ್ಟರ್ಗೆ ಕೇಳಿಸುತ್ತೆ ಮೇಡಮ್. ಲಾವಣ್ಯ ಪೂರ್ತಿಯಾಗಿ ನೀಲ್ ಡೌನ್ ಮಾಡಿ ಹೆಡ್ ಬೌ ಮಾಡಿದ್ಲು. ಲಾವಣ್ಯ ಹೇಳಿದ ಮಾತಿಗೆ ಗಾಬರಿ ಪಡ್ತಾ ಕಾವೇರಿಯ ಹಾರ್ಟ್ ಒಮ್ಮೆಲೆ ಜಲ್ಲನ್ಬಿಡ್ತು. ಆ್ಯಂಡ್ ಲಾವಣ್ಯ ಏನೋ ತಪ್ಪು ಮಾಡಿದವಳ ಹಾಗೆ ನೀಲ್ ಡೌನ್ ಮಾಡೋ ಅಷ್ಟರಲ್ಲಿ ಕಾವೇರಿಯಲ್ಲಿ ಭಯ ಪೂರ್ತಿಯಾಗಿ ಹೆಚ್ಚಾಗೋಯ್ತು. ಲಾವಣ್ಯ. ಕಾವೇರಿ ಲಾವಣ್ಯನನ್ನು ಪೂರ್ತಿಯಾಗಿ ಕರೆಯೋ ಅಷ್ಟರಲ್ಲೇ ಒಮ್ಮೆಲೆ ರೂಮ್ ಡೋರ್ಸ್ ಎಲ್ಲ ಓಪನ್ ಆಗಿಬಿಟ್ವು. ಲಾವಣ್ಯ ಹಿಂದಕ್ಕೆ ತಿರುಗಿ ನೋಡೋದಕ್ಕೂ ಕೂಡ ಧೈರ್ಯ ಮಾಡಲೇ ಇಲ್ಲ. ಯಾಕಂದರೆ ಲಾವಣ್ಯ ಗೊತ್ತು ಅದು ಯಾರಂತ. ಇವಾಗ ಅಗ್ನಿವರ್ಮ ರಾವಣನ ರಿಯಾಕ್ಷನ್ ಕೂಡ ಅವಳಿಗೆ ಗೊತ್ತು. ಎದುರಿಗೆ ಕಠಿಣವಾಗಿ ನೋಡ್ತಾ ಇರೋ ಅಗ್ನಿವರ್ಮನ ಕಡೆ ನೋಡಿ ಕಾವೇರಿ ಬೆದರಿ ಹೋದ್ಲು. ಗೆಟ್ ಲಾಸ್ಟ್ ಅಂತ ಕೂಗ್ದ. ಆದರೆ ನೋಟ ಕಾವೇರಿ ಮೇಲೆ ಇತ್ತು. ಅವನ ಹೈ ಪಿಚ್ ವಾಯ್ಸ್ಗೆ ಕಾವೇರಿ ಹೆದರ್ತಾ ಇದ್ಲು. ಆ ಗೆಟ್ ಲಾಸ್ಟ್ ಯಾರಿಗೆ ಅಂದರು ಎಂಬುದು ಲಾವಣ್ಯಕ್ಕೆ ಚೆನ್ನಾಗಿ ಗೊತ್ತು. ಪಟಪಟನೆ ಸಾರಿ ಬಾಸ್ ಅಂತೇಳಿ ಹೊರಟೋದ್ಲು. ಇವಾಗ ರೂಮ್ನಲ್ಲಿ ರಾವಣನ ಜೊತೆ ಕಾವೇರಿ ಒಬ್ಬಳೇ ಇದ್ದಾಳೆ. ಅಗ್ನಿವರ್ಮ 2 ಹೆಜ್ಜೆ ತನ್ನ ಕಡೆ ಇಡುತ್ತಲೇ ಅವನ ಗಂಭೀರವಾದ ಹೆಜ್ಜೆಗಳಿಗೆ ಕಾವೇರಿಯಲ್ಲಿ ನಡುಕ ಶುರುವಾಗ ಅವಳು ಕೂಡ 2 ಹೆಜ್ಜೆ ಹಿಂದಕ್ಕಿಟ್ಲು. ಲಿಟಲ್ ಮೌಸ್. ಅಗ್ನಿವರ್ಮನ ಧ್ವನಿ ಶಾಂತವಾಗಿದ್ರು ಅದರಲ್ಲಿನ ಗಾಂಭೀರ್ಯ ತುಂಬ ಸ್ಪಷ್ಟವಾಗಿ ತಿಳಿತಿದೆ. ಅಗ್ನಿವರ್ಮ 2 ಹೆಜ್ಜೆಯಲ್ಲಿ ಕಾವೇರಿಯನ್ನು ತಲುಪಿ ವಾಟ್ಸ್ ಗೋಯಿಂಗ್ ಆನ್. ಕಾವೇರಿ ಗಲ್ಲವನ್ನು ಅವನ ತೋರು ಬೆರಳಿಂದ ಮೇಲಕ್ಕೆತ್ತಿ ಕೇಳಿದ. ನೋ ನಥಿಂಗ್. ಅಗ್ನಿವರ್ಮನ್ನ ನೋಡ್ತಿದ್ರೆ ಕಾವೇರಿಯಲ್ಲಿ ಇನ್ನೂ ಕೂಡ ನಡುಕ ಹೆಚ್ಚಾಗ್ತಾನೇ ಇದೆ. ತನ್ನ ಗಲ್ಲದ ಹತ್ತಿರ ಇದ್ದ ಕೈಯನ್ನು ಹಾಗೆ ಅವಳ ಡ್ರೆಸ್ ಬ್ಯಾಕ್ ಸೈಡ್ಗೆ ಹೋಗೋದು ಬಿಟ್ಟು ಮೆಲ್ಲಗೆ ಅವನ ಬೆರಳುಗಳಿಂದ ಅವಳ ನೆಕ್ಕತ್ರ ಇಂಟೆನ್ಸ್ಡ್ ಆಗಿ ಗೆರೆಗಳನ್ನು ಎಳೀತಿದ್ರೆ ಕಾವೇರಿ ಒಟ್ಟು ತನ್ಮತೆಯಿಂದ ಒಮ್ಮೆಲೆ ಪುಲಕಿತಗೊಂಡು ಕಾವೇರಿ ಅವನ ಸೆನ್ಸ್ ಆಫ್ ಟಚ್ಗೆ ತಿಳಿಯದೆ ಮೆಲ್ಲಗೆ ಕಣ್ಣು ಮುಚ್ಚಿದ್ಲು. ಅಗ್ನಿವರ್ಮ ಅವನ ಕೈಗಳನ್ನ ಹಾಗೆ ಕೆಳಗೆ ಹೋಗೋದಕ್ಕೆ ಬಿಟ್ಟು ಅವಳ ಡ್ರೆಸ್ನ ಬ್ಯಾಕ್ಲೆಸ್ ಥ್ರೆಡ್ ನಾಟನ್ನು ಓಪನ್ ಮಾಡಿ ಮೆಲ್ಲಗೆ ಅವಳನ್ನ ಅವನ ಕಡೆ ತಿರುಗಿಸ್ಕೊಂಡು ಅವನ ತಲೆಯನ್ನು ಅವಳ ಬ್ಯಾಕ್ಲೆಸ್ ನೆಕ್ ಮೇಲೆ ವಾಲಿಸುತ್ತಲೇ ಅವನ ಬೆಚ್ಚಗಿನ ಬಿಸಿ ಉಸಿರಿಗೊಮ್ಮೆಲೆ ಕಾವೇರಿಯ ಹಾರ್ಟ್ ಜಲ್ಲಂತು. ಒಳಗೊಮ್ಮೆಲೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆದಾಗ ಅನ್ನಿಸ್ತು. ಕಾವೇರಿ ಅವನ ಟಚ್ಚನ್ನು ಫೀಲ್ ಆಗೋಷ್ಟರಲ್ಲೇ ಅಗ್ನಿವರ್ಮ ಮೆಲ್ಲಗೆ ಅವಳ ಟಾಪನ್ನು ಅವಳನ್ನು ತೆಗೆದ. ಕಾವೇರಿ ರಿಯಾಕ್ಟ್ ಆಗೋಷ್ಟರಲ್ಲೇ ಲೇಟ್ ಆಯಿತು. ಮಿಸ್ಟರ್ ವರ್ಮ ವಾಟ್? ಕಾವೇರಿ ತನ್ನ ಮಾತು ಪೂರ್ತಿ ಮಾಡೋ ಅಷ್ಟರಲ್ಲೇ ಲಿಟಲ್ ಮೌಸ್ ಗಿವ್ ದಟ್ ಸ್ಯಾರಿ. ಅಗ್ನಿವರ್ಮನ ವಾಯ್ಸ್ ತುಂಬ ವಿಯರ್ಡಾಗಿ ಅನ್ನಿಸ್ತು. ಬಟ್ ಅವನು ಇಡ್ತಿರೋ ವೆಟ್ ಕಿಸ್ಗೆ ಕಾವೇರಿ ಉಸಿರುಗಡ್ತಾ ಸೀರೆಯನ್ನು ಅವನ ಕೈಯಲ್ಲಿ ಇಟ್ಟೇ ಬಿಟ್ಲು. ಅಗ್ನಿವರ್ಮ ಮೆಲ್ಲಗೆ ಕಾವೇರಿಯ ಡ್ರೆಸ್ ಎಲ್ಲ ತೆಗೀತಾ ಬೆಚ್ಚಗಿನ ಮುತ್ತುಗಳನ್ನ ಇಡ್ತಾ ಕೈಯೊಳಗೆ ಸೀರೆ ತಗೊಂಡು ಅವಳಿಗೆ ಉಡಿಸೋದಕ್ಕೆ ಶುರು ಮಾಡ್ದ. ಸೀರೆ ಅವಳನ್ನು ಎಷ್ಟು ಬಾರಿ ಮುಟ್ಟಿದ್ರೆ ಅಗ್ನಿವರ್ಮ ತನ್ನ ಅಷ್ಟು ಬಾರಿ ಅವಳಿಗೆ ಬೆಚ್ಚಗಿನ ಮುತ್ತನ್ನು ಇಡ್ತಿದ್ದಾನೆ. ಅವನ ತುಟಿಗಳ ತಗುಲುವಿಕೆ ಕಾವೇರಿ ಹಾರ್ಟ್ ಸ್ಪೀಡ್ ಹೆಚ್ಚಾಗ್ತಿದ್ರೆ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಮಿಸ್ಟರ್ ವರ್ಮ. ಕಾವೇರಿ ಬಾಯಿಂದ ಪದಗಳು ತುಂಬ ಕಷ್ಟಪಟ್ಟು ಬರ್ತಿದೆ. ಅಗ್ನಿವರ್ಮ ಅದನ್ನೇನು ಲೆಕ್ಕಿಸ್ಕೊಳ್ಳದೆ ಕಾವೇರಿಗೆ ಅಂದವಾಗಿ ಸೀರೆ ಉಡಿಸಿ 1 ಹೆಜ್ಜೆ ಹಿಂದಕ್ಕಿಟ್ಟು ಅಂದವಾಗಿ ತಾರೆಯಂತೆ ಮಿನುಗ್ತಿರೋ ಕಾವೇರಿಯನ್ನು ನೋಡ್ತಾ ಹಾಗೇ ನಿಂತು ಹೋದ ಅಗ್ನಿವರ್ಮ. ಕಣ್ರೆಪ್ಪೆ ಮುಚ್ಚಬೇಕು ಅನ್ನೋ ವಿಷಯ ಕೂಡ ಬಹುಶಃ ಮರ್ತಿದ್ದಾನೇನೋ. ರೆಪ್ಪೆ ಬಡಿದೆ ತನ್ನನ್ನೇ ಅವನ ಲಿಟಲ್ ಮೌಸ್ ಅಂತ ನೋಡ್ತಾ ನಿಂತು ಹೋದ. ಕಾವೇರಿಯನ್ನು ಗಟ್ಟಿಯಾಗಿ ಬಿಗಿಯಾಗಿ ತೋಳ್ನಲ್ಲಿ ಬಂಧಿಸ್ಬಿಡ್ಬೇಕಂತ ಅವನಿಗಿದೆ. ಮಿಸ್ಟರ್ ವರ್ಮ. ಕಾವೇರಿ ಸಣ್ಣದಾಗಿ ತನ್ನೊಳಗಿನ ಭಯವನ್ನು ಹತ್ತಿಕ್ಕಿ ಮತ್ತೆ ಕರೆದ್ಲು. ಅಗ್ನಿವರ್ಮ ಅವಳ ಬ್ಯೂಟಿ ಅಡ್ಮೈರ್ ಮಾಡೋದು ಪಕ್ಕಕ್ಕಿಟ್ಟು ಅವಳಿಗೆ ಅವನ ಕೈಯನ್ನು ನೀಡ್ದ. ಕಾವೇರಿ ಆ ಕೈಯನ್ನು ತಗೋಬೇಕೋ ಬೇಡವೋ ತಿಳಿದೆ ಡೈಲೆಮಾದಿಂದ ಅವನ ಕೈಯಲ್ಲಿ ಕೈ ಹಿಡಿದ್ಲೆ ಅಗ್ನಿವರ್ಮ ತನ್ನನ್ನು ಒಂದು ಬಂಗಾರದ ಗಾಜಿನ ಬೊಂಬೆಯಂತೆ ಮೆಲ್ಲಗೆ ಬೆಡ್ ಕಡೆ ಕರ್ಕೊಂಡು ಹೋಗಿ ಸ್ಲೋ ಮೋಷನ್ನಲ್ಲಿ ಅವನ ಕೈಗಳನ್ನ ಅವಳ ಸೀರೆಯ ಒಳಗಿನಿಂದ ಹೋಗೋದಕ್ಕೆ ಬಿಟ್ಟು ಕಾವೇರಿಯ ನಡುವನ್ನು ಮುಟ್ತಾ ಕಾವೇರಿ ಕೆನ್ನೆ ಮೇಲೆ ಮುತ್ತಿಟ್ಟು ಅವಳನ್ನು ಅವನ ಒಡಲಿನಲ್ಲಿ ಕೂರಿಸ್ಕೊಂಡು ಲಿಟಲ್ ಮೌಸ್. ಅಗ್ನಿವರ್ಮನ ವಾಯ್ಸ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಅವನು ತನ್ನನ್ನು ಹಾಕಿ ಕರೆದು ಮೆಲ್ಲಗೆ ಕಾವೇರಿಯನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಕೊಂಡ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು